ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕಿಚನ್ ಕಟ್ಟೆ ಚಾನಲ್. ಇವತ್ತಿನ ದಿನ ಒಂದು ಸೂಪರ್ ಟೇಸ್ಟಿ ಆಗಿರುವಂತ ಹುಬ್ಬಳ್ಳಿ ಧಾರವಾಡ ಸ್ಟೈಲ್ ಅಲ್ಲಿ ಮಿರ್ಚಿ ಬಜ್ಜಿ ಹೇಗ್ ಮಾಡೋದು ಅಂತ ತೋರಿಸ್ತಿದ್ದೀನಿ. ಹೇಗ್ ಮಾಡೋದು ಅಂತ ಕ್ವಿಕ್ ಆಗಿ ನೋಡ್ಕೊಂಡ್ ಬರೋಣ ಬನ್ನಿ. ಇದು ಒಂದು ಸಿಂಪಲ್ ಮೆಥಡ್ ಅಂತಾನು ಹೇಳ್ಬೋದು. ಮಿರ್ಚಿ ಬಜ್ಜಿ ಮಾಡ್ಲಿಕ್ಕೆ ಬೇಕಾಗಿರುವಂತ ಪದಾರ್ಥಗಳನ್ನ ಹೇಳ್ತಿದ್ದೀನಿ. 2 ಕಪ್ಪು ಕಡಲೆ ಹಿಟ್ಟನ್ನ ತಗೊಂಡಿದ್ದೀನಿ. 1 ಟೇಬಲ್ ಸ್ಪೂನ್ ಅಷ್ಟು ಅಜ್ವಾನ, 1 ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಪೌಡರ್, 2 ಚಿಟಿಕೆ ಸೋಡಾ, ರುಚಿಗೆ ತಕ್ಕಷ್ಟು ಉಪ್ಪು. ಮಿರ್ಚಿ ಬಜ್ಜಿ ಮಾಡೋದಕ್ಕೆ ಬೇಕಾಗಿರುವಂತ ಮೇನ್ ಐಟಮ್ ಅಂದ್ರೆ ಇದೆ ಮೆಣಸಿನಕಾಯಿ. ಇದನ್ನ ಬಜ್ಜಿ ಮೆಣಸಿನಕಾಯಿ ಅಂತಾನೂ ಕರೀತಾರೆ, ನಿಮಗೆ ಮಾರ್ಕೆಟ್ ಅಲ್ಲಿ ಸಿಗುತ್ತೆ. ಬಜ್ಜಿನ ಫ್ರೈ ಮಾಡೋದಕ್ಕೆ ಕುಕಿಂಗ್ ಆಯಿಲ್, 1 ಗ್ಲಾಸ್ ಅಷ್ಟು ನೀರು. ಇವಾಗ ನೋಡಿ, ಒಂದು ಮಿಕ್ಸಿಂಗ್ ಬೌಲ್ಗೆ 2 ಕಪ್ ಆಗುವಷ್ಟು ಕಡಲೆ ಹಿಟ್ಟನ್ನ ತಗೊಂಡಿದ್ದೀನಿ. ಈ ಕಡಲೆ ಹಿಟ್ಟನ್ನ ಜರಡಿ ಹಿಡ್ಕೊಂಡೆ ತಗೊಂಡಿದ್ದೀನಿ. ನಾವು ಯಾವಾಗ್ಲೂ ಮಿರ್ಚಿ ಮಾಡ್ಬೇಕಾದ್ರೆ ಕಡಲೆ ಹಿಟ್ಟನ್ನ ಜರಡಿ ಹಿಡ್ಕೊಂಡೆ ತಗೊಳ್ಬೇಕಾಗತ್ತೆ, ಇಲ್ಲ ಅಂದ್ರೆ ಮಿರ್ಚಿ ಸರಿಯಾಗಿ ಬರೋದಿಲ್ಲ. ಇದಕ್ಕೆ 1 ಟೇಬಲ್ ಸ್ಪೂನ್ ಅಜ್ವಾನ ಹಾಕ್ತಿದ್ದೀನಿ. 1 ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಪೌಡರ್, ರುಚಿಗೆ ತಕ್ಕಷ್ಟು ಉಪ್ಪು. ಇದನ್ನ ನೀರು ಹಾಕ್ಬಿಟ್ಟು ಕಲಿಸ್ಕೊಳ್ಳೋಣ. ಕಲಿಸ್ಕೊಳ್ಬೇಕಾದ್ರೆ ನಾವು ಸ್ವಲ್ಪನೇ ನೀರು ಹಾಕ್ಬೇಕಾಗತ್ತೆ. ಪೂರ್ತಿ ತೆಳುವಾಗಿ ಕಲಿಸ್ಕೊಂಡ್ಬಿಟ್ರೆ ಮಿರ್ಚಿ ಚೆನ್ನಾಗಿ ಬರಲ್ಲ. ಗಂಟು ಬರದೇ ಇರೋ ಹಾಗೆ ಕಲಿಸ್ಕೋಬೇಕಾಗತ್ತೆ. ಹಿಟ್ಟು ಈ ಹದಕ್ಕೆ ಬರೋವರೆಗೂ ಕಲಿಸ್ಕೋಬೇಕು. ಸ್ಪೂನ್ ಅಲ್ಲಿ ಹೀಗೆ ಹಿಡಿದ್ರೆ ಹೀಗೆ ಜಾರ್ತಿರ್ಬೇಕು, ಆರಾಮಾಗಿ ಡ್ರಾಪ್ ಆಗ್ತಿರ್ಬೇಕು. ಹೀಗೆ ಬಿಟ್ರೆ ಇದಕ್ಕೆ 1 ಚಿಟಿಕೆ ಸೋಡಾನ ಬೆರೆಸಿ ಮತ್ತೆ ನೀಟಾಗಿ ಕಲಿಸ್ಕೊಂಡು ಒಂದು 15 ಮಿನಿಟ್ಸ್ನ ನೆನೆಯಕ್ಕೆ ಇಟ್ಬಿಡೋಣ. ಮಾರ್ಕೆಟ್ ಅಲ್ಲಿ ಮಿರ್ಚಿ ಮೆಣಸಿನಕಾಯಿ ಅಂತಾನೆ ಸಿಗುತ್ತೆ. ಇದನ್ನ ಇಲ್ಲಾದ್ರೂ ನೀವು ನಾರ್ಮಲ್ ಯಾವ್ದಾದ್ರು ಮೆಣಸಿನಕಾಯಿನ ತಗೊಂಡು ಒಳಗಿರೋ ಬೀಜನ ತೆಗೆದ್ಬಿಟ್ಟು ಯೂಸ್ ಮಾಡ್ಕೊಳ್ಬಹುದು. ಈಗ ಇದನ್ನ ಸ್ಟಫ್ ಮಾಡ್ಕೊಳ್ಳೋಣ. ಸ್ಟಫ್ ಮಾಡ್ಕೋಬೇಕಾದ್ರೆ ನೀಟಾಗಿ ಒಳಗಿರೋದನ್ನ ಹೀಗೆ ಕಟ್ ಮಾಡಿಕೊಂಡು ಒಳಗಿರೋ ಬೀಜನೆಲ್ಲ ತೆಗೆದಿಟ್ಕೊಳ್ಳೋಣ. ಈ ತರ ಕಟ್ ಮಾಡಿಕೊಂಡು ಎಲ್ಲ ಮೆಣಸಿನಕಾಯಿನ ಕಟ್ ಮಾಡ್ಕೊಂಡು ಅದ್ರೊಳಗೆ ನಂತರ ಸ್ಟಫ್ ಮಾಡ್ಕೊಳ್ಳೋಣ. ನಮ್ಮ ಉತ್ತರ ಕರ್ನಾಟಕ ಸ್ಟೈಲಲ್ಲಿ ಮಾಡೋದಾದರೆ ನಮಗೆ ಖಾರ ಜಾಸ್ತಿನೇ ಮಾಡಬೇಕಾಗುತ್ತೆ. ನಾವು ಈ ಥರ ಕಟ್ ಮಾಡ್ಕೊಂಡಿರೋದು ಇದನ್ನ ಮೆಣಸಿನಕಾಯಿನಲ್ಲಿ ಸ್ಟಫ್ ಮಾಡ್ಕೊಳ್ಬೇಕಾಗತ್ತೆ. ಸ್ಟಫ್ ಮಾಡ್ಕೊಳ್ಬೇಕಾದ್ರೆ 1 ಟೇಬಲ್ ಸ್ಪೂನ್ ಜೀರಿಗೆ ಪೌಡರಲ್ಲಿ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮಸಾಲೆ ರೆಡಿ ಮಾಡ್ಕೋಬೇಕಾಗತ್ತೆ. ಇದಕ್ಕೆ ಇನ್ನೂ ಒಂದು ಸ್ವಲ್ಪ ಹುಣಸೆಹಣ್ಣು ರಸ ಹಾಕಿದರೆ ಇನ್ನೂ ಚೆನ್ನಾಗಿರುತ್ತೆ. ಈ ಥರ ಸ್ಟಫ್ ಮಾಡ್ಕೋಬೇಕು. ಮೆಣಸಿನಕಾಯಿ ದೊಡ್ಡದಾಗಿದ್ದರೆ ನೀವು ಕಟ್ ಮಾಡ್ಕೊಳ್ಬೋದು. ಪಾತ್ರೆಯಲ್ಲಿ ಎಷ್ಟು ಹಿಡಿಯುತ್ತೋ ಅಷ್ಟು ಸೈಜ್ ಕಟ್ ಮಾಡ್ಕೊಳ್ಳಿ. ಈ ಥರ ಸ್ಟಫ್ ಮಾಡಿಕೊಂಡು ಎಲ್ಲ ಮೆಣಸಿನಕಾಯಿನ ಸ್ಟಫ್ ಮಾಡಿಕೊಂಡು ಇಟ್ಕೊಳ್ಳಿ. ಇವಾಗ ಹಿಟ್ಟು ನೆಂದಿರುತ್ತೆ. ಚೆನ್ನಾಗಿದೆ, ಪರ್ಫೆಕ್ಟ್ ಹದಕ್ಕೆ ಬಂದಿದೆ. ಇವಾಗ ನಾವು ಸ್ಟಫ್ ಮಾಡಿರೋಂಥ ಮೆಣಸಿನಕಾಯಿನ ಇದರಲ್ಲಿ ಡಿಪ್ ಮಾಡಿ ಹಾಕಬೇಕಾಗುತ್ತೆ. ಅದಕ್ಕೆ ಬಾಳೆಲೆ ಇಟ್ಕೊಳ್ಳೋಣ. ಬಾಳೆಲೆ ಫ್ರೈ ಮಾಡೋದಕ್ಕೆ ಎಣ್ಣೆ ಹಾಕಿ ಕಾಯಿಸೋಕೆ ಇಡೋಣ. ಇವಾಗ ಮಸಾಲ ತುಂಬಿಕೊಂಡಿರೋ ಮೆಣಸಿನಕಾಯಿನ ಈ ಥರ ಒಳಗಡೆ ರೋಲ್ ಮಾಡಿಕೊಂಡು ಕಾದಿರೋ ಎಣ್ಣೆಯಲ್ಲಿ ಬಿಡಬೇಕಾಗುತ್ತೆ.
ನಾವು ಮಿರ್ಚಿ ಕಲರ್ಗೆ ಅರಿಶಿನ ಪುಡಿ ಹಾಕೊಂಡಿದ್ರೆ ಕಲರ್ ಚೆನ್ನಾಗಿ ಬರುತ್ತೆ. ಈ ಥರ ಬಂದಿದೆ. ಫೈನಲಿ ಹುಬ್ಳಿ ಧಾರವಾಡ ಸ್ಟೈಲಲ್ಲಿ ಮಿರ್ಚಿ ಬಜ್ಜಿ ರೆಡಿ. ಇದೇ ತರ ಹೆಚ್ಚಿನ ವಿಡಿಯೋಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇವತ್ತಿನ ರೆಸಿಪಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ.